ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿ ಕೆಟ್ಟಾಗೆ ಬೀಳ್ಸೋದ್ರಲ್ಲಿ ಜಿ.ಪಿ, ಬೃಂದ, ಶಕ್ತಿ, ವಿಕ್ಕಿ ಎಲ್ಲರೂ ಕೂಡ ಯಶಸ್ವಿಯಾದರು ಅಂತಾನೆ ಹೇಳ್ಬೋದು. ಇಲ್ಲಿ ವಿಕ್ಕಿನ ನಂಬದಂತಹ ಭಾರ್ಗವಿಗೆ ನಿಜಕ್ಕೂ ಕೂಡ ಒಂದು ದೊಡ್ಡ ಆಪತ್ತೆ ಕಾದಿತ್ತು. ಹಾಗಾದರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ರೀತು ಬದುಕನ್ನು ಸರಿಪಡಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ರುದ್ರವರು ಕಾಲ್ ಮಾಡಿದ್ದ, ನಿನ್ನಿಂದಾಗಿ ನಾವು ಮದುವೆ ಮಾಡಿದ್ವಿ, ಅವಳು ಪ್ರೀತಿ ಮಾಡಿದ್ಲು ಅಂತ ಮದುವೆ ಮಾಡಿದ್ವಿ, ನಿಜವಾಗ್ಲೂ ನಾವು ನಿನ್ನನ್ನು ನಂಬಿ ಮದುವೆ ಮಾಡಿದ್ದೆ ತಪ್ಪಾಯಿತು ಅಂತ ಅನ್ನಿಸ್ತದೆ, ಅವಳ ಬದುಕನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ ನೀನು ಹೀಗೆ ಮನೆಯಿಂದ ಹೊರಟೋಗ್ಬಿಟ್ಟೆ ಅಂತ ಕೇಳ್ತಾರೆ. ಚಿಕ್ಕಿ ನಿನಗೂ ಕೂಡ ಗೊತ್ತಲ್ವಾ ಎಂಥ ಪರಿಸ್ಥಿತಿ ಇತ್ತು ಅಂತ, ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ಆಕೆಯ ಬದುಕನ್ನು ಸರಿಪಡಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಆ ಒಂದು ಜವಾಬ್ದಾರಿಯನ್ನು ಕೂಡ ಇಲ್ಲಿ ಅರ್ಜುನ್ ತೆಗೆದುಕೋತಾರೆ. ತದನಂತರ ಇಲ್ಲಿ ಭಾರ್ಗವಿ ವಿಕ್ಕಿ ಹೇಗೂ ರಿಲೀಸ್ ಆಗಿದ್ದಾನೆ, ವಿಕ್ಕಿ ಹತ್ರ ಹೋಗಿ ಮಾತನಾಡಿ ಒಳ್ಳೆವನಾಗುವಂಥ ಬುದ್ಧಿ ಹೇಳಿ ಅಂತ ಹೇಳಿ ಅರ್ಜುನ್ ಹತ್ರ ಹೇಳ್ಕೊಡ್ತಾಳೆ. ಅತ್ತ ಕಡೆ ಶಕ್ತಿ ಪ್ರಸಾದ್ ಕೂಡ ತನ್ನ ಮಗ ವಿಕ್ಕಿಯನ್ನು ನಿಜಕ್ಕೂ ಒಳ್ಳೆವನಾಗುವ ರೀತಿ ನಡ್ಕೋ ವಿಕ್ಕಿ, ಜಸ್ಟ್ ಭಾರ್ಗವಿ ನಂಬಿಕೆಯನ್ನು ಗಳಿಸಿ ನಿನ್ನ ಸ್ಥಾನವನ್ನು ನೀನು ಗಟ್ಟಿ ಮಾಡಿಕೊಳ್ಳೋ ತನಕ, ತದನಂತರ ನಿನಗೆ ಹೇಗೆ ಬೇಕು ಹಾಗಿರು, ಅಲ್ಲಿವರೆಗನಾದರೂ ನೀನು ನನ್ನ ಮಾತನ್ನು ಕೇಳು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ತನ್ನ ತಂದೆಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅಂತ ಸಿದ್ಧ ಇರ್ತಕ್ಕಂಥ ವಿಕ್ಕಿ ಖಂಡಿತವಾಗ್ಲೂ ನಿಮಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಡ್ಯಾಡ್ ಅಂತ ಕೂಡ ಹೇಳ್ತಾರೆ. ಆತ ಕಡೆ ಭಾರ್ಗವಿ ಆಲ್ರೆಡಿ ಶಕ್ತಿ ಪ್ರಸಾದ್ ಒಂದು ಕೇಸ್, ಅದು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಿದ್ರ ಬಗ್ಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ಲು. ಆ ಒಂದು ಸಮಯದಲ್ಲಿ ರವೀಂದ್ರ ಭಟ್ಕಳ್ ಅವರು, ಯಾಕೆ ಅಚ್ಚರಿ ಪಡ್ತಿದ್ಯಾ ಮಗಳ, ಅವನಿಗೆ ಇನ್ನೇನಿತ್ತು ಹಾದಿ, ಬೇರೆ ಯಾವುದೇ ದಾರಿ ಕಾಣದೆ ಅವನು ರಾಜೀನಾಮೆ ಕೊಟ್ಟಿದ್ದಾನೆ ಅಷ್ಟೇ. ಅವನಿಂದ ಎಷ್ಟು ಜನಗಳ ಪರಿಸ್ಥಿತಿ ಹಾಳಾಗಿದೆ, ಜೀವನ ಹಾಳಾಗಿದೆ, ಎಷ್ಟು ಜನನನ್ನು ಸಾಯಿಸಿದ್ದಾನೆ, ಅದೆಲ್ಲದಕ್ಕೂ ಕೂಡ ಇದಾಗಲೇಬೇಕು ಅಂತ ರವೀಂದ್ರ ಭಟ್ಕಳ್ ಅವರು ಹೇಳ್ತಾರೆ. ಎಷ್ಟು ಜನಗಳಿಗೆ ನ್ಯಾಯ ಸಿಕ್ಕಾಗೆ ಅಂತ ತಿಳಿಸ್ತಿದ್ದಾರೆ. ತದನಂತರ ಅದ ಕಡೆ ಬೃಂದ ಮಾಡಿದ ಕಮಾಲಿಂದ ಎಲ್ಲವೂ ಕೂಡ ಬದಲಾಗ್ತದೆ. ಈ ಕಡೆ ತಂಗಿ ಬದುಕಿಗೆ ಕೊಳ್ಳಿ ಇಡುವುದಕ್ಕೆ ಬೃಂದ ಮುಂದಾಗ್ತಿದ್ದಾಳೆ. ನಿಜಕ್ಕೂ ಕೂಡ ತಂಗಿಯ ಮರ್ಯಾದೆಯನ್ನು ಕಳೆಯೋದಕ್ಕೆ ಬೃಂದ ಮುಂದಾಗ್ತಿದ್ದಾಳೆ ಅಂತಾನೆ ಹೇಳ್ಬೋದು. ಇತ್ತ ಕಡೆ ಶಕ್ತಿ ಪ್ರಸಾದ್ ಅವರಂತೂ ಬೃಂದ ಮಾತನ್ನ ನಂಬಿಕೊಂಡು ಒಂದು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟರು. ಈ ಕಡೆ ವಿಕ್ಕಿಯನ್ನ ಬದಲಾಗುವ ಅಂತ ಹೇಳಿದ್ರು. ವಿಕ್ಕಿ ಮಾತ್ರ ಅಲ್ಲ, ಇಡೀ ಕುಟುಂಬ ಬದಲಾಗಿ ಬಿಟ್ಟದ. ಈ ಕಡೆ ವಿಕ್ಕಿ ಅಂತೂ ನಿಜಕ್ಕೂ ಅಪ್ಪನ ಮಾತನ್ನ ಕೇಳಿಕೊಂಡು ಬೃಂದ ಪ್ಲಾನ್ ಅಂತ ನಡ್ಕೋತೀನಿ ಅಂತ ಹೇಳಿ ಅಪ್ಪನಿಗೆ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಇಲ್ಲಿ ಭಾರ್ಗವಿ ಕೂಡ ವಿಕ್ಕಿಗೆ ಕಾಲ್ ಮಾಡ್ತಾಳ. ಈ ಕಡೆ ಸ್ಟಾರ್ಟಿಂಗ್ ಅಲ್ಲಿ ಏನೋ ವಿಕ್ಕಿ ತನ್ನ ಬುದ್ಧಿಯನ್ನ ತೋರಿಸ್ತಾರೆ. ಏನಮ್ಮ ಇನ್ನೇನಿದೆ ಅಂತ ಇಟ್ಕೊಂಡು ಕಿತ್ಕೊಳ್ಳೋಕೆ ಕಾಲ್ ಮಾಡಿದ್ಯಾ, ಏನು ಉಳಿಸಿದ್ಯಾ ನೀನು ಅಂತ. ನಂತರ ಶಕ್ತಿ ಪ್ರಸಾದ್ ಅವರು ಎಚ್ಚರಿಸ್ತಾರೆ, ಏನು ಮಾಡ್ತಿದ್ಯಾ ವಿಕ್ಕಿ, ನೀನು ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡು, ಇಷ್ಟು ರೂಢಾಗಿ ಯಾಕೆ ಮಾತಾಡ್ತಿದ್ಯಾ ಅಂತ. ನಂತರ ಇಲ್ಲಿ ಭಾರ್ಗವಿ, ನೋಡುವಿಕೆ ನಾವು ನಿನ್ನನ್ನು ಜೈಲಿಗೆ ಕಳಿಸಿರ್ಬೋದು, ಹಾಗಂತ ನೀನು ಕೆಟ್ಟದಾಗಬೇಕು ನಿನಗೆ ಅಂತಲ್ಲ, ತಪ್ಪು ಮಾಡಿದ್ದೆ ಅದಕ್ಕೆ ಶಿಕ್ಷೆ ಅನುಭವಿಸಿದ್ಯಾ, ಬದುಕಿನಲ್ಲಿ ಸಾಕಷ್ಟು ಅವಕಾಶಗಳು ಸಿಗುತ್ತೆ, ಅದೇ ರೀತಿ ಬದಲಾಗೋದಕ್ಕೂ ಒಂದು ಅವಕಾಶ ಸಿಗುತ್ತೆ, ಆ ಅವಕಾಶ ನಿನಗೂ ಕೂಡ ಸಿಗುತ್ತೆ. ನೀನು ರೀತುನ ಪ್ರೀತಿಸಿ ಮದುವೆ ಆಗಿದ್ಯಾ, ಅವಳಿಗೆ ಮೋಸ ಮಾಡಬೇಡ, ಅವಳ ಜೊತೆ ಇರೋದು ನಿನ್ನ ಧರ್ಮ, ಅವಳನ್ನು ಕಾಪಾಡೋದು ನಿನ್ನ ಧರ್ಮ, ದಯವಿಟ್ಟು ಬದಲಾಗು, ಅವಳ ಜೊತೆ ಚೆನ್ನಾಗಿರು, ನಾವು ನಿನ್ನ ಜೊತೆ ಮಾತನಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಿಕ್ಕಿ ಕೂಡ ಸರಿ ಆಯಿತು ಅಂತ ಹೇಳಿ ಭೇಟಿ ಮಾಡ್ತೀನಿ ಅಂತ ಕೂಡ ತಿಳಿಸ್ತಾರೆ. ತದನಂತರ ನೋಡುವಿಕೆ, ಇನ್ನು ಮುಂದೆ ನೀನು ಹೇಗಿರಬೇಕು ಗೊತ್ತಾ, ಕೆಲವೊಂದು ಫೇಕ್ ಸ್ವಾಮೀಜಿಗಳಿರ್ತಾರಲ್ವಾ ಸಜ್ಜನರ ಥರ, ಅದೇ ರೀತಿ ನೀನು ಕೂಡ ಸಜ್ಜನಿಕೆಯಿಂದ ನಡ್ಕೋಬೇಕು, ನಮ್ಮ ಕೆಲಸ ಆಗೋ ತನಕ ಅಷ್ಟೇ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಹಾಗೆ ವಿಕ್ಕಿ ಅರ್ಜುನ್ ಮೂವರು ಕೂಡ ಭೇಟಿ ಮಾಡಿದ್ದಾರೆ. ನಂತರ ಇಷ್ಟು ದಿನ ವಿಕ್ಕಿ ನಾವು ಜಸ್ಟ್ ಫ್ರೆಂಡ್ಸ್ ಆಗಿದ್ವಿ, ಆದರೆ ರೀತು ಮದುವೆ ಆದಮೇಲೆ ನಾವು ಫ್ಯಾಮಿಲಿ ಆಗಿದ್ದೇವೆ, ಖಂಡಿತವಾಗ್ಲೂ ನಮ್ಮಿಂದ ನಿನಗೆ ಬೇಜಾರು ಆಗಿದೆ ಅಂತ ಗೊತ್ತಿದೆ, ಬಟ್ ತಪ್ಪು ಮಾಡಿದ್ಯಾ ಅಲ್ವಾ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕಲ್ವಾ ಅಂತ ಅರ್ಜುನ್ ಮತ್ತು ಭಾರ್ಗವಿ ಹೇಳ್ತಿದ್ದಾರೆ. ಸಂಧ್ಯಾ ಸಾವಿಗೆ ನೀನು ಮತ್ತು ನಿಮ್ಮಮ್ಮ ಕಾರಣ ಆಗಿದ್ರೆ ಅದಕ್ಕೋಸ್ಕರ ಶಿಕ್ಷೆ ಅನುಭವಿಸ್ತಿದ್ರ, ನೀನು ಶಿಕ್ಷೆಯನ್ನು ಅನುಭವಿಸಿ ಹೊರಗಡೆ ಬಂದಿದ್ಯಾ, ಆದರೆ ಈ ಜೀವನದಲ್ಲಿ ಬದಲಾಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ನೀನು ಕೂಡ ಬದಲಾಗು, ಎಲ್ಲರಂತೆ ಬದುಕು ಅಂತ ಹೇಳ್ತಾರೆ. ಹೌದು ಭಾರ್ಗವಿ ಅವರ, ನೀವು ಹೇಳ್ತಿರೋದು ಖಂಡಿತ ನಿಜ, ನಾನು ಬದಲಾಗಬೇಕು ಅಂತಾನೆ ಅಂದ್ಕೊಂಡು ಬಂದಿದ್ದೇನೆ. ನಿಜಕ್ಕೂ ಆ ಕತ್ತಲ ಕೋಣೆಯಲ್ಲಿ ನನಗೆ ಎಲ್ಲವೂ ಕೂಡ ಜ್ಞಾನೋದಯ ಆಗಿದೆ, ನನಗೆ ಎಂಥ ತಪ್ಪು ಮಾಡಿಬಿಟ್ಟ, ನನಗೆ ನೀವು ಶಿಕ್ಷೆ ಕೊಡಿಸೋದ್ರ ಬಗ್ಗೆ ಯಾವುದೇ ರೀತಿ ಬೇಜಾರಿಲ್ಲ ಕೂಡ. ಯಾಕೆ ಗೊತ್ತಾ, ನಾನು ತಪ್ಪು ಮಾಡಿದೆ, ನನ್ನಮ್ಮ ನನಗೋಸ್ಕರ ತಪ್ಪು ಮಾಡಿದ್ಲು, ಅದಕ್ಕೋಸ್ಕರ ನಾವು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ, ಅದರಲ್ಲಿ ಏನು ತಪ್ಪಿದೆ, ನಿಜಕ್ಕೂ
ನಾನೇನೋ ತಪ್ಪು ಮಾಡಿದೆ, ನಮ್ಮಮ್ಮ ಅದನ್ನು ಸರಿಪಡಿಸೋಕೆ ಇನ್ನೇನೋ ತಪ್ಪು ಮಾಡಿ ಸಂಧ್ಯಾ ಪ್ರಾಣನೇ ತೆಗೆದುಬಿಟ್ಲು, ಒಂದು ಹೋಗಿ ಇನ್ನೇನೋ ದೊಡ್ಡದಾಗಿ ಅನಾಹುತನೇ ಘಟಿಸ್ಬಿಡ್ತು. ಇನ್ನು ಮುಂದೆ ಆ ರೀತಿ ಆಗಬಾರ್ದು, ನನಗೂ ಕೂಡ ನಿಮ್ಮ ಹಾಗೆ ಬುದ್ಧಿ ಹೇಳು ಅಪ್ಪ ಅಮ್ಮ ಇದ್ದಿದ್ರೆ ನನ್ನ ಪರಿಸ್ಥಿತಿ ಕೂಡ ಈ ರೀತಿ ಆಗ್ತಿರ್ಲಿಲ್ಲ. ಮಿನಿಸ್ಟರ್ ಮಗ ಅನ್ನೋ ದರ್ಪ ಅಹಂಕಾರ ಜಂಬದಲ್ಲೇ ಬೆಳೆದ್ಬಿಟ್ಟೆ ನಾನು. ಜೊತೆಗೆ ನಾನು ಏನೇ ಮಾಡಿದ್ರು ಸಹಿ ಅಂತಕ್ಕಂಥ ಸುತ್ತಮುತ್ತ ಜನ ಅಪ್ಪ ಅಮ್ಮ ಕೂಡ ಅದನ್ನು ಕೇಳೋಕ್ಕೆ ಬರಲೇ ಇಲ್ಲ. ಕೇಳಿದಿದ್ರೆ ಖಂಡಿತವಾಗ್ಲೂ ನಾನು ಮಾಡಿದ್ದು ತಪ್ಪು ಅಂತ ಹೇಳಿದಿದ್ರೆ ಇವತ್ತು ನಾನು ಕೂಡ ನಿಮ್ಮ ರೀತಿಯೇ ಒಳ್ಳೆ ರೀತಿ ಬದುಕ್ತಿದ್ದೆ ಅಂತ ಅನಿಸುತ್ತೆ. ಫನ್ನು ಅಡ್ವೆಂಚರಸ್ ಜೀವನ ಅಂತ ಅಂದ್ಕೊಂಡು ಕ್ರೇಜಿಯಾಗಿ ಬದುಕ್ಬಿಟ್ಟೆ. ಆದರೆ ಈಗ ಜೀವನದ ಅರ್ಥ ಏನು ಅನ್ನೋ ನಿಜವಾದ ಅರ್ಥ ನನಗೆ ಗೊತ್ತಾಗ್ತದೆ. ನನಗೂ ಕೂಡ ಬದಲಾಗಿ ಬದುಕಬೇಕು ಅನ್ನುವ ಆಸೆ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಂತಹ ಅರ್ಜುನ್ ಮತ್ತು ಭಾರ್ಗವಿಗೆ ಅಚ್ಚರಿ ಆಗತ್ತೆ. ನಾವು ನಿನ್ನನ್ನು ಬದಲಾಗು ಅಂತ ಹೇಳೋಕೆ ಅಂತಾನೆ ಇಲ್ಲಕ್ಕೆ ಬಂದ್ವಿ, ಬಟ್ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಬಟ್ ಇವತ್ತು ನೀನು ಆಡ್ತಿರೋ ಮಾತನ್ನು ಕೇಳಿ ತುಂಬಾ ಖುಷಿ ಆಗ್ತದೆ ವಿಕ್ಕಿ ಅಂತ ಹೇಳ್ತಾಳೆ ಇಲ್ಲಿ ಭಾರ್ಗವಿ. ಆದರೆ ರೀತು ಪಾಪ ಏನು ತಪ್ಪು ಮಾಡಿದಾಳೆ? ನಿಜಕ್ಕೂ ಅವಳು ನಿನ್ನನ್ನು ತುಂಬ ಹಚ್ಕೊಂಡಿದ್ದಾಳೆ, ಪ್ರೀತಿ ಮಾಡಿದಾಳೆ. ಆದರೆ ಅಂಥವಳನ್ನ ನೀನು ಇನ್ನೂ ಕೂಡ ಮನೆಗೆ ಕರ್ಕೊಂಡು ಹೋಗಿಲ್ವಲ್ಲ ವಿಕ್ಕಿ ಅಂದಾಗ, ಅಯ್ಯೋ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಅರಿವು ನನಗಾಗಿದೆ. ಈ ಮುಖ ಇಟ್ಕೊಂಡು ಹೇಗೆ ರೀತು ಜೊತೆ ಮುಖ ತೋರಿಸೋದು ಅಂತ ಗೊತ್ತಾಗ್ತಿಲ್ಲ. ರೀತುನೇ ನನ್ನ ಪ್ರಾಣ, ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ, ಅವಳ ಜೊತೆ ನನಗೂ ಕೂಡ ಬದುಕಬೇಕು ಅನ್ನುವ ಆಸೆ ಇದೆ ಅಂತ ಹೇಳ್ತಾರೆ. ಇದರ ನಡುವೆ ವಿಕ್ಕಿ ಒಬ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ತಿದ್ದಾಗ ವ್ಯಕ್ತಿ ಮಾಸ್ಕ್ ಹಾಕೊಂಡು ಕಾರ್ ತಗೊಂಡು ಹೋಗಿದ್ದ ಒಂದು ಹುಡುಗಿಗೆ ಗುತ್ತೇ ಬಿಡ್ತಾರೆ. ಇತ್ತ ಕಡೆ ಹುಡುಗಿಗೆ ಗುತ್ತಿದ್ದಾಗನೇ ಇಲ್ಲಿ ವಿಕ್ಕಿ ಭಾರ್ಗವಿ ಅರ್ಜುನ್ ಕಣ್ಮುಂದನೆ ಅದು ನಡೆಯುತ್ತೆ. ವಿಕ್ಕಿ ತಕ್ಷಣ ಅಲ್ಲಿಗೆ ಓಡಿ ಹೋಗ್ತಾನೆ. ನಂತರ ಅರ್ಜುನ್ ಮತ್ತು ಭಾರ್ಗವಿ ಕೂಡ ಅಲ್ಲಿಗೆ ಓಡಿ ಹೋಗ್ತಾರೆ. ಇತ್ತ ಕಡೆ ಮಗುವಿಗೆ ಆಕ್ಸಿಡೆಂಟ್ ಆಗಿದೆ, ಎಲ್ಲ ಜನಗಳು ಕೂಡ ಮುತ್ಕೋತಾರೆ. ಅಲ್ಲಿ ಒಂದು ಡಾಕ್ಟರ್ ಇರ್ತಾರೆ. ನಾನು ಡಾಕ್ಟರ್, ಇಲ್ಲೇ ನನ್ನ ಪಕ್ಕದಲ್ಲಿ ಕ್ಲಿನಿಕ್ ಇದೆ ಅಂತ ಮಗುವನ್ನು ಚೆಕಪ್ ಮಾಡ್ತಾರೆ. ರಕ್ತ ತುಂಬ ಲಾಸ್ ಆಗಿದೆ, ಬ್ಲಡ್ ಕೊಟ್ಟರೆ ಸರಿ ಹೋಗುತ್ತೆ ಅಂದಾಗ ಬ್ಲಡ್ ಗ್ರೂಪ್ ಗೊತ್ತಿಲ್ವಲ್ಲ ಅಂತ ಹೇಳ್ತಾರೆ. ಅಲ್ಲೇ ಮಗು ID ಕಾರ್ಡ್ ಹಾಕಿರೋದ್ರಿಂದ ID ನೋಡಿದೆ, ಈ ಬ್ಲಡ್ ಗ್ರೂಪ್ ನಂದೆ, ನಾನೇ ಕೊಡ್ತೀನಿ ಅಂತ ವಿಕ್ಕಿ ಹೇಳ್ತಾರೆ. ಭಾರ್ಗವಿ ಮತ್ತು ಅರ್ಜುನ್ಗೆ ಅಚ್ಚರಿ ಆಗುತ್ತೆ. ತದನಂತರ ನೋಡು ವಿಕ್ಕಿ, ಡ್ರಿಂಕ್ಸ್ ಮಾಡೋರು ಸ್ಮೋಕ್ ಮಾಡೋರು ಆ ರೀತಿ ಬ್ಲಡ್ ಕೊಡೋಕ್ಕಾಗೋದಿಲ್ಲ ಅಂತ ಅರ್ಜುನ್ ಭಾರ್ಗವಿ ಹೇಳಿದಾಗ, ಅದನ್ನೆಲ್ಲ ಬಿಟ್ಟು ತುಂಬ ದಿನ ಆಗಿದೆ ಅಂತ ಹೇಳಿ ಆ ಮಗು ಕಾಪಾಡೋದಷ್ಟೇ ನನ್ನ ಗುರಿ ಅಂತ ಹೇಳಿ ಮಗುವನ್ನು ಕರ್ಕೊಂಡು ಕ್ಲಿನಿಕ್ ಹತ್ರ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಅರ್ಜುನ್ ಡ್ರೈವರ್ಗೋಸ್ಕರನೇ ಹುಡುಕ್ತಾ ಇದ್ರೆ ಈ ಕಡೆ ಭಾರ್ಗವಿ ಅವ್ರಿಗೇನಾದರೂ ಹೆಲ್ಪ್ ಆಗ್ಬಹುದೇನೋ, ಬೇಕಾಗ್ಬಹುದೇನೋ ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ಅಲ್ಲಿರ್ತಕ್ಕಂಥ ಜನಗಳು ಎಲ್ಲರೂ ಕೂಡ ಏನಪ್ಪ ಇದು, ಇದೇ ಹುಡುಗ ತಾನೇ 3 ತಿಂಗಳಿಂದ ಸದ್ಯನ ಸಾಯಿಸೋದಕ್ಕೆ ಕಾರಣ ಆಗಿ ಹೋಗಿದ್ದು ಜೈಲಿಗೆ, ಇವತ್ತು ಬದಲಾಗಿ ಬಂದಿದ್ದಾನೆ, ತುಂಬ ಖುಷಿ ಆಗತ್ತೆ ಹುಡುಗ ಬದಲಾಗ್ಬಿಟ್ಟಿದ್ದಾನ ಅಂತ ಹೇಳಿದಾಗ, ಹೌದು ಜೀವನದಲ್ಲಿ ಎಲ್ರಿಗೂ ಕೂಡ ಬದಲಾಗೋದಕ್ಕೆ ಒಂದು ಅವಕಾಶ ಕೊಡಬೇಕು, ಅದೇ ರೀತಿ ವಿಕ್ಕಿ ಕೂಡ ಬದಲಾಗಿದ್ದಾನೆ, ಅವನಿಗೂ ಒಂದು ಅವಕಾಶ ಸಿಗಬೇಕು ಅಂತಾನೆ ಭಾರ್ಗವಿ ಹೇಳ್ತಾಳೆ. ತದನಂತರ ಅವಳು ಕೂಡ ವಿಕ್ಕಿ ಹೋಗಿರ್ತಕ್ಕಂಥ ಹಾಸ್ಪಿಟಲ್ಗೆ ಹೋಗ್ತಿದ್ದಾಳೆ. ಅತ್ತ ಕಡೆ ಜಿಪಿಗೆ ಶಕ್ತಿ ಕಾಲ್ ಮಾಡ್ತಾರೆ. ಜಿಪಿ ಅಂತೂ ಫುಲ್ ಖುಷಿ ಆಗ್ಬಿಡ್ತಾರೆ. ನಿನ್ನ ಸೊಸೆ ಬಂದು ನನ್ನ ಕಣ್ ತರಿಸಿದ್ಲು ಜಿಪಿ ಅಂತ ಹೇಳ್ತಾರೆ. ಜೊತೆಗೆ ಯಾಕೆ ರಾಜೀನಾಮೆ ಕೊಟ್ಟೆ, ತುಂಬ ಒತ್ತಡ ಆಯ್ತಾ ಅಂತ ಜಿಪಿ ಕೇಳೋದಕ್ಕೆ, ಇಲ್ಲ ನಾನೇ ಕೊಟ್ಟಿದ್ದು, ಎಲ್ಲರ ಬಾಯಲ್ಲೂ ಭಾರ್ಗವಿ ಅನ್ನೋ ಹೆಸರು ಕೇಳೋಕೆ ಆಗ್ತಿರ್ಲಿಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟೆ. ಹಾಗಾದ ಮಾತ್ರಕ್ಕೆ ಮಂತ್ರಿಯನ್ನ ನಾನು ಬಿಟ್ಟಿರ್ಬೋದು, ನನ್ನ ಮಗನಿಗೆ ಕೊಡಿಸೋ ಉದ್ದೇಶ ನನಗಿದೆ. ಇದೆಲ್ಲವೂ ಕೂಡ ನಿನ್ನ ಸೊಸೆ ಬೃಂದ ಅದೇ ಪ್ಲಾನ್ ಆಗಿದೆ, ಅವಳಿಂದಾನೇ ನಾನು ಇದನ್ನೆಲ್ಲ ಮಾಡ್ತಿರೋದು. ನೀನು ಮತ್ತೆ ಬೃಂದ ನನ್ನ ಜೊತೆಯಾಗಿ ನಿಂತ್ಕೋಬೇಕು ಅಂತ ಹೇಳ್ತಾರೆ. ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಶಕ್ತಿ. ನಿಜಕ್ಕೂ ನಿನ್ನ ಜೊತೆ ಮಾತಾಡದೆ ಹೇಗಾಗ್ಬಿಟ್ಟಿದ್ದು ಗೊತ್ತಾ, ಈಗ ಸಮಾಧಾನ ಆಯಿತು, ನಿನಗೋಸ್ಕರ ನನ್ನ ಪ್ರಾಣವನ್ನು ಬೇಕಾದರೂ ಒತ್ತೆ ಇಡ್ತೀನಿ ನಾನು ಅಂತ ಹೇಳಿ ಜಿಪಿ ಹೇಳ್ತಿದ್ದಾರೆ. ತದನಂತರ ಇದ್ದ ಕಡೆ ವಿಕ್ಕಿ ಹೋಗಿರ್ತಕ್ಕಂಥ ಹಾಸ್ಪಿಟಲ್ ಡಾಕ್ಟರ್ ಕೂಡ ವಿಕ್ಕಿ ಜೊತೆನೇ ಶಾಮೀಲಾಗಿದ್ದಾರೆ. ನಂತರ ಡಾಕ್ಟರ್ ಬಂದಿದ್ದೆ, ಏನಪ್ಪ ನಿನ್ನ ಕಡೆಯ ಕಾರ್ ಡ್ರೈವರ್ ಅಷ್ಟೊಂದು ಜೋರಾಗಿ ಗುದ್ದದ, ಆ ಕಾರ್ ಡ್ರೈವರಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ಮಗು ಜೀವನೇ ಹುಟ್ಟೋಗ್ಬಿಡ್ತಿತ್ತು, ಒಂದು ಸ್ವಲ್ಪ ಹೊತ್ತಾಗಿತ್ತಿದ್ರ ಅಂದಾಗ, ಅಯ್ಯೋ ಸ್ವಲ್ಪ ಗುದ್ದು ಅಂದರೆ ಜೋರಾಗಿ ಗುದ್ದುಬಿಟ್ಟಿದ್ದಾನೆ, ಆಗಲೂ ಕೂಡ ಬಿ ಪ್ಲಾನ್ ಇತ್ತು ಬಿಡಿ, ನೀವೇನು ಯೋಚನೆ ಮಾಡಬೇಡಿ, ಅವ್ರ ಮನೆಯವ್ರ ಹತ್ರ ಹೋಗಿದ್ದೆ, ಎದೆ ಹೊಡ್ಕೊಂಡು 4 ಕಣ್ಣೀರು ಹಾಕಿ 4 ದುಡ್ಡು ಕೊಟ್ಟು ಬಂದಿದ್ದರೆ ಆಗ್ತಿತ್ತು ಅಂತ ಹೇಳ್ತಾರೆ ವಿಕ್ಕಿ. ನಂತರ ನನಗೆ ಸರಿಬೇಕಾಗಿರೋ ದುಡ್ಡು ಅಂದಾಗ ಖಂಡಿತ ಇರುತ್ತೆ ಅಂತ ಹೇಳ್ತಿರ್ತಾನೆ ವಿಕ್ಕಿ. ಅಷ್ಟರಲ್ಲಿ ಭಾರ್ಗವಿ ಅಲ್ಲಿಗೆ ಬರ್ತಾಳೆ. ಭಾರ್ಗವಿ ಬರುವುದನ್ನು ನೋಡಿದೆ, ಭಾರ್ಗವಿ ಬರ್ತಿದ್ದಾಳೆ. ಡ್ರಾಮಾ ಮಾಡು, ಹೇಳ್ಕೊಟ್ಟಾಗೆ ನಡ್ಕೋ, ನಿನಗೆ ಎಷ್ಟು ಬೇಕು ಅಷ್ಟು ದುಡ್ಡು ತಲುಪುತ್ತೆ ಅಂತ ವಿಕ್ಕಿ ಹೇಳ್ತಾರೆ. ನಂತರ ತಗೊಳ್ಳಿ ಡಾಕ್ಟರ್, ಎಷ್ಟು ಬೇಕಿದ್ರು ದುಡ್ಡು ಕೊಡ್ತೀನಿ, ಬಟ್ ಆ ಮಗು ಬದುಕಬೇಕು ಅಂದಾಗ ಸರ್ಜರಿ ಮಾಡಬೇಕಾಗತ್ತೆ, ಮಾಡಿದ್ರೇ ಬದುಕೋದು ಅಂದಾಗ ಮಾಡಿ ಅಂತ ಹೇಳ್ತಿದ್ದಾರೆ. ನಂತರ ಇಲ್ಲಿ ಭಾರ್ಗವಿ ಬರ್ತಿದ್ದಾಗನೇ ಡಾಕ್ಟರ್, ನೋಡಮ್ಮ ವಿಕ್ಕಿ ಇಲ್ಲದೆ ಇದ್ದಿದ್ರೆ ಖಂಡಿತ ಮಗು ಜೀವ ಉಳಿಸೋದೇ ತುಂಬ ಕಷ್ಟ ಆಗಿಬಿಡ್ತಿತ್ತು, ವಿಕ್ಕಿಯಿಂದಾನೇ ಇವತ್ತು ಮಗು ಪ್ರಾಣ ಉಳಿದಿರೋದು, ನನಗೆ ಸರ್ಜರಿಗೆ ಟೈಮ್ ಆಗ್ತದೆ, ನಾನು ಹೋಗ್ತೀನಿ ಅಂತ ಹೋಗ್ತಾರ. ನಂತರ ಇಲ್ಲಿ ಭಾರ್ಗವಿ ವಿಕ್ಕಿಯನ್ನು ನೋಡಿ ತುಂಬ ಖುಷಿ ಪಡ್ತಿದ್ದಾಳೆ. ನೀನು ಬದಲಾಗಿರೋದು ತುಂಬ ಖುಷಿ ಆಗ್ತದೆ ವಿಕ್ಕಿ ಅಂದಾಗ, ಬದಲಾಗಲೇಬೇಕು ಅಲ್ವಾ ಭಾರ್ಗವಿ, ನನ್ನಿಂದಾಗಿ ಎಷ್ಟೆಲ್ಲ ತೊಂದರೆ ಮಾಡಿದ್ದೀನಿ ನಾನು, ಎಷ್ಟೆಲ್ಲ ಜನಕ್ಕೆ ಹರ್ಟ್ ಆಗಿದೆ, ನನ್ನ ಈ ಒಂದು ಒಳ್ಳೆ ಕೆಲಸದಿಂದನಾದರೂ ಆ ಒಂದು ಪಾಪ ಕರ್ಮಗಳನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ, ಇನ್ನು ಮುಂದೆ ಒಳ್ಳೆಯ ರೀತಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಳ್ಳೆಯವನಾಗಿ ಬದುಕಬೇಕು ಅಂದ್ಕೊಂಡಿದ್ದೀನಿ ಅಂತ ವಿಕ್ಕಿ ಹೇಳ್ತಾರೆ. ನಂತರ ಭಾರ್ಗವಿಗೆ ತುಂಬ ಖುಷಿ ಆಗತ್ತೆ. ನಂತರ ಇಲ್ಲಿ ಭಾರ್ಗವಿ ಮನೆಗೆ ಬರ್ತಾಳೆ. ಆಲ್ರೆಡಿ ಎಲ್ಲ ಕಡೆ
ಕಡೆ ವಿಕ್ಕಿ ಗುಣಗಾನನೇ ನಡೀತಿದೆ. ಇಲ್ಲಿ ಭಾರ್ಗವಿನೇ ವಿಕ್ಕಿ ಬಗೆಗೆ ಮೀಡಿಯಾದವ್ರ ಹತ್ರ ಮಾತಾಡಿದ್ದಾರೆ. ವಿಕ್ಕಿ ಬದಲಾಗಿದ್ದಾರೆ, ಒಂದು ಜೀವವನ್ನು ಉಳಿಸಿದ್ದಾರೆ. ಖಂಡಿತ ಇದನ್ನೇ ಅಲ್ವಾ ಹೇಳುವುದು ಜ್ಞಾನೋದಯ ಅಂತ, ಒಂದು ಬದಲಾವಣೆ ಅಂತ. ಇಂಥ ಒಂದು ಒಳ್ಳೆ ಬದಲಾವಣೆಗೆ ನಾವು ಕೂಡ ಸಾಥ್ ಕೊಡಬೇಕು ಅಂತ ಅದೇ ಪೇಪರಲ್ಲಿ ಕೂಡ ಬಂದಿದೆ. ಅಪ್ಪ ಪ್ರಶ್ನೆ ಮಾಡ್ತಿದ್ದಾರೆ ರವೀಂದ್ರ ಭಟ್ಕಳ್ ಭಾರ್ಗವಿಯನ್ನ, ನಮ್ಮ ಸಂದೇಹ ಸಾಯಿಸಿದವನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ, ಇದಕ್ಕೆ ಎಷ್ಟು ಸರಿ ಭಾರ್ಗವಿ ಅಂತ. ತಪ್ಪು ಮಾಡಿದ್ದಾರೆ, ಆದರೆ ತಪ್ಪು ತಿದ್ಕೊಂಡಿದ್ದಾರೆ ಅಂದಾಗ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಕ್ಷಮಿಸಬೇಕು, ಅವರ ಬದಲಾವಣೆಯನ್ನು ಒಪ್ಕೋಬೇಕಾಗತ್ತೆ ಅಂತ ಭಾರ್ಗವಿ ಹೇಳ್ತಾಳೆ. ನಂತರ GP ಹತ್ರ ಕೂಡ ಬೃಂದ ಹೋಗಿದ್ದೆ. ಮವ ಇವತ್ತು ವಿಕ್ಕಿ ಒಂದು ಕಾರ್ ಗುದ್ದಿ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಯ್ತಂತೆ. ಆ ಹುಡುಗಿ ಪ್ರಾಣವನ್ನು ಉಳಿಸಿದ್ದಾಳೆ. ಎಲ್ಲರೂ ಬಾಯಲ್ಲೂ ಕೂಡ ವಿಕ್ಕಿದೆ ಗುಣಗಾನ. ಇದೇ ಸಂದರ್ಭ ಯೂಸ್ ಮಾಡಿಕೊಂಡು ನಿಮ್ಮಿಂದ ಆಗಿರೋ ಎಲ್ಲವನ್ನ ಕೂಡ ನೀವು ಸರಿಪಡಿಸ್ಕೋಬೇಕು, ಏನು ಕಳ್ಕೊಂಡಿದ್ರು ಅದನ್ನು ಪಡ್ಕೋಬೇಕು ಅಂತ ಹೇಳ್ಕೊಡ್ತಿದ್ದಾಳೆ. ಕೊನೆಗೂ ವಿಕ್ಕಿ ಭಾರ್ಗವಿ ಜೊತೆಯಲ್ಲೇ ಇಟ್ಕೊಂಡು ಭಾರ್ಗವಿಗೆ ಚೂರಿ ಹಾಕೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರಿಂದಾಗಿ ನಿಜವಾಗ್ಲೂ ಒಂದು ದೊಡ್ಡ ಗಂಡ ಅಂತಾನೆ ಭಾರ್ಗವಿಗೆ ಕಾತದೆ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ